ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿರುವಂತಹ ವಿಷಯ ಫರ್ಟಿಲಿಟಿ, ಮಾರ್ಟಾಲಿಟಿ ಅಂಡ್ ಪಾಪ್ಯುಲೇಷನ್ ಗ್ರೋತ್ ಅಂತ ಹೇಳಿ ಫಲವತ್ತತೆ, ಮರಣ ದರ ಮತ್ತು ಜನಸಂಖ್ಯಾ ಬೆಳವಣಿಗೆ ಈ ವಿಷಯಗಳ ಬಗ್ಗೆ ಇವತ್ತು ನಾವು ತರಗತಿಯನ್ನು ಮಾಡಬೇಕಾಗಿದೆ. ಕೊನೆಯ ತರಗತಿಯಲ್ಲಿ ನಾವು ಮಾನವ ಸಂಪನ್ಮೂಲದ ಪೂರೈಕೆಯ ಬಗ್ಗೆ ಅಧ್ಯಯನ ಮಾಡಿದ್ವಿ. ಮಾನವ ಸಂಪನ್ಮೂಲ ಪೂರೈಕೆಯ ಮುನ್ನಂದಾಜುಗಳು ಅಥವಾ ಮಾನವ ಶಕ್ತಿಯ ಮುನ್ನಂದಾಜು ಹಾಗೂ ಅದರ ಪ್ರಕ್ರಿಯೆ ಬಗ್ಗೆ ನಾವು ಕೊನೆಯ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೆವು. ಆದರೆ ಇಂದು ನಾವು ನೋಡಬೇಕಾಗಿರುವಂತದ್ದು ಜನಸಂಖ್ಯಾ ಬೆಳವಣಿಗೆ ಬಗ್ಗೆ ನಾವು ಈಗ ಅಧ್ಯಯನ ಮಾಡೋಣ. ಸೊ ಏನು ಜನಸಂಖ್ಯಾ ಬೆಳವಣಿಗೆ ಅಂತ ಹೇಳಿದ್ರೆ, ಫಸ್ಟ್ ಅದಕ್ಕಿಂತ ಮೊದಲು ಫರ್ಟಿಲಿಟಿ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನೋಡೋಣ. ಫರ್ಟಿಲಿಟಿ ಮೀನ್ಸ್ ದ ಎಬಿಲಿಟಿ ಟು ಕನ್ಸೀವ್ ಅಂಡ್ ಬೇರ್ ದಿ ಚಿಲ್ಡ್ರನ್, ದ ಎಬಿಲಿಟಿ ಟು ಬಿಕಮ್ ಪ್ರೆಗ್ನೆಂಟ್ ಥ್ರೂ ನಾರ್ಮಲ್ ಸೆಕ್ಷುವಲ್ ಆಕ್ಟಿವಿಟಿ. ಫಲವತ್ತತೆ ಅಂತ ಹೇಳಿದ್ರೆ ಒಬ್ಬ ಮಾತೃ ಎಷ್ಟು ಮಕ್ಕಳಿಗೆ ಜನ್ಮ ನೀಡುತ್ತಾರೆ, ಅವರ ಶಕ್ತಿ ಹೇಗಿದೆ ಎಂಬುದರ ಬಗ್ಗೆ ಹೇಳುವಂತದ್ದೇ ಫಲವತ್ತತೆಯ ದರ ಅಧ್ಯಯನಿಸುತ್ತದೆ. ಅಂದ್ರೆ ಫಲವತ್ತತೆಯ ದರವು ಅವರ ಆರೋಗ್ಯ ಸ್ಥಿತಿಗತಿಗಳ ಆಧಾರದ ಮೇಲೆ ಇರುವಂತದ್ದು. ಆರೋಗ್ಯ ಸ್ಥಿತಿಗತಿಗಳು ಚೆನ್ನಾಗಿದ್ದರೆ ಫಲವತ್ತತೆಯ ದರವು ಹೆಚ್ಚಳವಿರುತ್ತದೆ. ಅದೇ ನೆಕ್ಸ್ಟ್ ನಾವು ಅಧ್ಯಯನ ಮಾಡಬೇಕಾಗಿರುವಂತದ್ದು ಮಾರ್ಟಾಲಿಟಿ ಅಂತ ಹೇಳಿ ಮರಣ ದರ. ಅಂದ್ರೆ ನಂಬರ್ ಆಫ್ ಡೆತ್ಸ್ ಡ್ಯೂರಿಂಗ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಅಮಾಂಗ್ ಎ ಪರ್ಟಿಕ್ಯುಲರ್ ಟೈಪ್ ಆಫ್ ಗ್ರೂಪ್ ಆಫ್ ಪೀಪಲ್. ಮರಣ ದರ ಕೆಲವೊಂದು ದೇಶಗಳಲ್ಲಿ ಕೆಲವೊಂದು ಸ್ಥಿತಿಗತಿಗಳನ್ನು ಹೊಂದಿರುತ್ತದೆ. ಭಾರತವನ್ನು ಉದಾಹರಣೆಗೆ ತಗೊಂಡ್ರೆ ಮರಣ ದರ ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಕಡಿಮೆ ಆಗಿರೋದನ್ನ ನೋಡಬಹುದು. ಮರಣ ದರವು ಸಹ ಆ ದೇಶದ ಆರೋಗ್ಯ ಸ್ಥಿತಿಗತಿಗಳ ಮೇಲೆ ನಿಂತಿರುವಂತದ್ದು. ಆರೋಗ್ಯ ಸ್ಥಿತಿಗತಿಗಳು ಅಥವಾ ಆರೋಗ್ಯದಲ್ಲಿ ಸುಧಾರಣೆ ಹೆಚ್ಚಳವಾಗಿದ್ದರೆ ಮರಣ ದರವು ಕಡಿಮೆಯಾಗುತ್ತದೆ ಎಂಬುದನ್ನು ಇಲ್ಲಿ ಅರ್ಥೈಸುತ್ತದೆ. ನೆಕ್ಸ್ಟ್ ಜನಸಂಖ್ಯಾ ಬೆಳವಣಿಗೆ ಅಂತ ಹೇಳಿ ಪಾಪ್ಯುಲೇಷನ್ ಗ್ರೋತ್. ಇಟ್ ಇನ್ಕ್ರೀಸಸ್ ಇನ್ ದ ನಂಬರ್ ಆಫ್ ಪೀಪಲ್ ದಟ್ ರಿಸೈಡ್ಸ್ ಇನ್ ದ ಕಂಟ್ರಿ, ಸ್ಟೇಟ್ ಆರ್ ಸಿಟಿ ಅಂತ ಹೇಳಿ ಒಂದು ದೇಶದಲ್ಲಿ ಒಟ್ಟು ಜನಸಂಖ್ಯಾ ಬೆಳವಣಿಗೆ ಎಷ್ಟಿದೆ ಒಂದು ವರ್ಷದಲ್ಲಿ ಅಂತ ಹೇಳಿ ನೋಡುವಂತದ್ದು. ಸೊ ಜನಸಂಖ್ಯೆಯು ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣವನ್ನ ತುಲನಾತ್ಮಕವಾಗಿ ನೋಡಿದಾಗ ನಮಗೆ ಜನಸಂಖ್ಯೆ ಎಷ್ಟು ಇರಬಹುದು ಅಂತ ಹೇಳಿ ಗೊತ್ತಾಗ್ತದೆ. ಕೆಲವೊಂದು ದೇಶಗಳಲ್ಲಿ ಜನಸಂಖ್ಯಾ ಬೆಳವಣಿಗೆ ತುಂಬಾ ಹೆಚ್ಚಳವಿರುತ್ತದೆ, ಕೆಲವೊಂದು ದೇಶಗಳಲ್ಲಿ ಕಡಿಮೆ ಇರ್ತದೆ. ಇದು ಆರ್ಥಿಕತೆಯ ಮೇಲೆ ತುಂಬಾ ಪ್ರಭಾವ ಬೀರುವಂತಹ ಅಂಶವಾಗಿರುತ್ತದೆ. ಜನಸಂಖ್ಯೆಯ ಹೆಚ್ಚಳವಿರುವಂತಹ ದೇಶಗಳು ಹೆಚ್ಚಾಗಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತ ಹೇಳಿ ನಾವು ಪರಿಗಣನೆಗೆ ತೆಗೆದುಕೊಳ್ಳೋದು ಸಾಮಾನ್ಯವಾಗಿರುತ್ತದೆ. ಆದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಜನಸಂಖ್ಯಾ ಬೆಳವಣಿಗೆಯು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರುತ್ತದೆ. ಅಂದ್ರೆ ಜನನ ಪ್ರಮಾಣದ ಸ್ಥಿರತೆಯನ್ನು ಕಾಪಾಡ್ತಾ ಹೋಗುವಂತದ್ದು ಕೆಲವೊಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾಗಿರುತ್ತದೆ. ಸೊ ಡೆಫಿನಿಷನ್ ಹೇಳಿದಾಗೆ ಪಾಪ್ಯುಲೇಷನ್ ಗ್ರೋತ್ ಅಂತ ಹೇಳಿದ್ರೆ ಮ್ಯಾನ್ ಪವರ್ ಫೋರ್ಕಾಸ್ಟಿಂಗ್ ಡಿಫೈನ್ಡ್ ಪ್ರಿಡಿಕ್ಷನ್ ಆಫ್ ಫ್ಯೂಚರ್ ಲೆವೆಲ್ಸ್ ಆಫ್ ಡಿಮಾಂಡ್ ಅಂಡ್ ಸಪ್ಲೈ ಆಫ್ ವರ್ಕರ್ಸ್ ಅಂಡ್ ಸ್ಕಿಲ್ಸ್ ಎಟ್ ಆರ್ಗನೈಸೇಷನಲ್ ಲೆವೆಲ್, at a regional level, could be at a national level. The variety of techniques are used in manpower estimation. ಸೊ ಜನಸಂಖ್ಯೆಯ ಬೆಳವಣಿಗೆಯು ಮಾನವ ಶಕ್ತಿಯ ಮುನ್ನಂದಾಜನ್ನು ವಿವರಿಸ್ತದೆ. ಇಲ್ಲಿ ಜನಸಂಖ್ಯೆಯ ಬೆಳವಣಿಗೆ ಹೆಚ್ಚಳ ಇರ್ತದೆ, ಅಲ್ಲಿ ಪೂರೈಕೆ ಜಾಸ್ತಿ ಆಗ್ತದೆ ಅಂತ ಅಂದ್ರೆ ಶ್ರಮದ ಪೂರೈಕೆ ಹೆಚ್ಚಳ ಆಗುವಂತದ್ದು ಸಾಧ್ಯತೆ ಇರ್ತದೆ. ಅಂದ್ರೆ ಶ್ರಮದ ಪೂರೈಕೆ ಹೆಚ್ಚಳವಾದಂತೆ ಹೊಸ ಉತ್ಪಾದನೆ, ತಾಂತ್ರಿಕ ವ್ಯವಸ್ಥೆಗಳಲ್ಲಿ ಬದಲಾವಣೆ ಆಗುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತದೆ ಎಂಬುದೇ ಜನಸಂಖ್ಯೆಯಿಂದ ತಿಳಿದುಕೊಳ್ಳುವ ವಿಷಯವಾಗಿದೆ. ಕೆಲವೊಂದು ಅರ್ಥಶಾಸ್ತ್ರಜ್ಞರು ಅವರದೇ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ರಾಬಿನ್ಸ್ opines that developing countries, a population explosion in the 1950s and 1960s has caused an explosion of labor force in the 1970s. 1950 ಮತ್ತು 60ರ ದಶಕಗಳಲ್ಲಿ ಜನಸಂಖ್ಯಾ ಸ್ಫೋಟ ಆಯಿತು ಅಂತ ಹೇಳಿ ರಾಬಿನ್ಸ್ ಅಭಿಪ್ರಾಯಪಟ್ಟಿದ್ದಾರೆ.
ಈ ಜನಸಂಖ್ಯಾ ಸ್ಫೋಟದಿಂದ 1970ರ ದಶಕದಲ್ಲಿ ತುಂಬಾ ಶ್ರಮದ ಪೂರೈಕೆ ಹೆಚ್ಚಳವಾಗಿದೆ ಎಂಬುದೇ ಇದರ ಅರ್ಥವಾಗಿರುತ್ತದೆ. ಸೊ ಏಕೆಂತ ಹೇಳಿದ್ರೆ ಫಲವತ್ತತೆಯ ದರ ಯಾವಾಗ ಹೆಚ್ಚಳ ಇರ್ತದೆ ಆಗ ಜನಸಂಖ್ಯೆ ಹೆಚ್ಚಳವಾಗುತ್ತದೆ, ಅದರ ಜೊತೆಗೆ ಶ್ರಮದ ಪೂರೈಕೆ ಹೆಚ್ಚಳವಾಗುವುದು ಎಂಬುದೇ ಇದರ ತಾತ್ಪರ್ಯವಾಗಿದೆ. A country with high growth rate due to continued high fertility combined with supply sharply decreased mortality cases. ಅಂದರೆ ಫಲವತ್ತತೆಯ ದರ ಹೆಚ್ಚಳ ಇದ್ದು ಮರಣ ದರ ಕಡಿಮೆಯಾದಂತೆ ಆ ದೇಶದಲ್ಲಿ ಜನಸಂಖ್ಯಾ ಪ್ರಮಾಣ ಹೆಚ್ಚಳವಾಗುವುದು. ಇದರ ಅರ್ಥ ಏನು ಅಂದರೆ ಮರಣ ದರ ಯಾವುದೇ ದೇಶ ಒಂದು ಅಭಿವೃದ್ಧಿ ಆಗುತ್ತಿದೆ ಎಂಬುದು ತಿಳಿಸುವುದೇ ಮರಣ ದರದಿಂದ. ಯಾವ ದೇಶದಲ್ಲಿ ಮರಣ ದರ ಕಡಿಮೆ ಇರ್ತದೆ ಆ ದೇಶ ಅಭಿವೃದ್ಧಿ ಹೆಚ್ಚಳವಾಗುತ್ತಿದೆ ಎಂಬುದೇ ಅರ್ಥವಾಗಿದೆ. ಪ್ರಾಬ್ಲಮ್ಸ್ ಆಫ್ ಪಾಪ್ಯುಲೇಷನ್ ಗ್ರೋತ್, ಜನಸಂಖ್ಯಾ ಬೆಳವಣಿಗೆಯ ಕೆಲವೊಂದು ಸಮಸ್ಯೆಗಳು ಏನು ಅಂತ ಹೇಳಿ. ಏಜ್ ಸ್ಟ್ರಕ್ಚರ್ ಇಸ್ ಮೋರ್ ಇನ್ಎಫಿಷಿಯಂಟ್, ಕಾಸಿಂಗ್ ಲೇಬರ್ ಫೋರ್ಸ್ ಟು ಗ್ರೋ ಮೋರ್ ಸ್ಲೋಲಿ ದ್ಯಾನ್ ದಿ ಪಾಪ್ಯುಲೇಷನ್ ಗ್ರೋಸ್. ಜನಸಂಖ್ಯಾ ಬೆಳವಣಿಗೆಯ ಸಮಸ್ಯೆ ಅಂತ ಹೇಳಿದ್ರೆ ಇದರಿಂದ ಇನ್ಎಫಿಷಿಯನ್ಸಿ ಅದಕ್ಷತೆ ಹೆಚ್ಚಳವಾಗುವಂತದ್ದು, ಅಂದ್ರೆ ಶ್ರಮದ ಪೂರೈಕೆ ಹೆಚ್ಚಳವಾದಂತೆ ದಕ್ಷತೆಯನ್ನ ಕಾಪಾಡಲು ಸಾಧ್ಯವಾಗುವುದಿಲ್ಲ ಎಂಬುದೇ ಅರ್ಥವಾಗಿದೆ. ದ ರೇಟ್ ಆಫ್ ಲೇಬರ್ ಫೋರ್ಸ್ ಗ್ರೋತ್ ಈಸ್ ಟು ರ್ಯಾಪಿಡ್ ಇನ್ ರಿಲೇಷನ್ ಟು ದ ಕೆಪಾಸಿಟಿ ಆಫ್ ಇಕಾನಮಿ ಟು ಜನರೇಟ್ ಎಂಪ್ಲಾಯ್ಮೆಂಟ್. ಉದ್ಯೋಗದ ಸೃಷ್ಟಿಯು ಬಹಳ ಕಡಿಮೆ ಆಗ್ತಾ ಹೋಗುವಂಥದ್ದು ಜನಸಂಖ್ಯಾ ಪ್ರಮಾಣ ಹೆಚ್ಚಳವಾದಂತೆ. ಅಂದ್ರೆ ಅಂಡರ್ ಯುಟಿಲೈಸೇಷನ್ ಆಫ್ ಮ್ಯಾನ್ ಪವರ್, ದಿ ಪ್ರಾಬ್ಲಮ್ ವಿಲ್ ರಿಮೈನ್ ದಿ ಮೋಸ್ಟ್ ಆಫ್ ದಿ ಡೆವಲಪಿಂಗ್ ಕಂಟ್ರೀಸ್ until the end of the century. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮಾನವ ಸಂಪನ್ಮೂಲವನ್ನು ಅಥವಾ ಮಾನವ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಲು ಸಾಧ್ಯವಾಗದೇ ಇರುವಂತದ್ದು ಜನಸಂಖ್ಯೆ ಹೆಚ್ಚಳದಿಂದ. ಟು ಇಂಪ್ರೂವ್ ದಿ ಎಂಪ್ಲಾಯ್ಮೆಂಟ್ ಸಿಚುಯೇಷನ್, distortions in the factor market should be removed and technologies be adopted to fit factors and domains. ಜನಸಂಖ್ಯಾ ಬೆಳವಣಿಗೆ ಅಥವಾ ಜನಸಂಖ್ಯೆಯ ಬೆಳವಣಿಗೆಯ ತೊಂದರೆಯನ್ನು ನೀಗಿಸಲು ಕೆಲವೊಂದು ಪರಿಹಾರಗಳನ್ನು ಒದಗಿಸುವಂತದ್ದು ಅಗತ್ಯವಾಗಿರುತ್ತದೆ ಎಂಬುದು ಇದರ ವಿಷಯವಾಗಿದೆ. ಡೆಮೋಗ್ರಫಿಕ್ ಟ್ರಾನ್ಸಿಷನ್, ಜನಸಂಖ್ಯಾ ಪರಿವರ್ತನೆ ಅಂತ ಹೇಳಿ, ಜನಸಂಖ್ಯಾ ಶಾಸ್ತ್ರ ಅಥವಾ ಜನಸಂಖ್ಯಾ ಶಾಸ್ತ್ರದ ಪರಿವರ್ತನೆ. Transition from the stable population with high mortality rate with high fertility to stable population with low mortality and low fertility is called demographic transition. ಅಂದ್ರೆ ಜನಸಂಖ್ಯಾ ಬೆಳವಣಿಗೆಯಲ್ಲಿ ಸ್ಥಿರತೆಯನ್ನು ಕಾಪಾಡುವಂಥದ್ದು, ಮರಣ ದರವನ್ನು ಕಡಿಮೆ ಮಾಡುವಂಥದ್ದು, ಅದರ ಜೊತೆಗೆ ಫಲವತ್ತತೆಯ ದರವನ್ನು ಕಡಿಮೆ ಕಡಿಮೆ ಆಗುವುದನ್ನೇ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂತ ಹೇಳುವಂಥದ್ದು. ಸ್ಥಾನಪಲ್ಲಟ ಅಥವಾ ಜನಸಂಖ್ಯಾ ಶಾಸ್ತ್ರದ ಬದಲಾವಣೆಗಳು ಅಥವಾ ಸ್ಥಾನಪಲ್ಲಟಗಳು ಅಥವಾ ಬದಲಾವಣೆಗಳು ಅಂತ ಹೇಳುವಂಥದ್ದು ಡೆಮೋಗ್ರಫಿಕ್ ಟ್ರಾನ್ಸಿಷನ್. ದ ಡಿಕೇಡಲ್ ಗ್ರೋತ್ ರೇಟ್ ಈಸ್ ವೈಟಲ್ ಪಾರ್ಟ್ ಆಫ್ ಸೆನ್ಸಸ್ ಆಪರೇಷನ್ಸ್. ನಮಗೆಲ್ಲ ತಿಳಿದ ಹಾಗೆ ಪ್ರತಿ 10 ವರ್ಷಕ್ಕೊಂದ್ಸಲ ಜನಗಣತಿ ಆಗ್ತದೆ. ಆ ಜನಗಣತಿಯಲ್ಲಿ ಜನಸಂಖ್ಯಾ ಬೆಳವಣಿಗೆಯ ದರವನ್ನ ನಾವು ನೋಡ್ತೇವೆ. ಎಷ್ಟು ದರದಲ್ಲಿ ಹೆಚ್ಚಳವಾಗಿದೆ 10 ವರ್ಷದಲ್ಲಿ ಅನ್ನುವಂಥದ್ದು ಇದು ಸೂಚನೆ ಕೊಡುತ್ತದೆ. ದಿಸ್ ಗಿವ್ಸ್ ಅನ್ ಓವರ್ ವ್ಯೂ ಆಫ್ ಪರ್ಸೆಂಟೇಜ್ ಆಫ್ ಟೋಟಲ್ ಪಾಪ್ಯುಲೇಷನ್ ಗ್ರೋತ್ ಇನ್ ಎ ಪರ್ಟಿಕ್ಯುಲರ್ ಡಿಕೇಡ್. ಅಂದ್ರೆ 10 ವರ್ಷದಲ್ಲಿ ಎಷ್ಟು ಜನಸಂಖ್ಯೆ ಬೆಳವಣಿಗೆ ಆಗಿದೆ ಅಂತ ತಿಳಿಸೋದೇ ಜನಗಣತಿಯ ಮುಖ್ಯ ಅಂಶವಾಗಿದೆ ಎಂದು. That means it is termed as a decadal growth rate ಅಂತ ಹೇಳಿ, ದಶಕದ ಬೆಳವಣಿಗೆಯ ದರ ಅಂತ ಹೇಳಿ ಇದನ್ನು ಸಹ ಕರೀತೇವೆ. As per census 2011, Nagaland is the only Indian state which has negative growth rate of negative is -0.58%. ಅಂದ್ರೆ ಋಣಾತ್ಮಕ ಜನಸಂಖ್ಯೆ ಬೆಳವಣಿಗೆ ದರವನ್ನು ಹೊಂದಿದ್ದು ಒಂದೇ ರಾಜ್ಯ ಎಂದರೆ ಭಾರತದಲ್ಲಿ ಅದು ನಾಗಾಲ್ಯಾಂಡ್. ಇದು 2011ರ ಜನಗಣತಿಯಲ್ಲಿ ನಾವು ನೋಡಿರುವಂತದ್ದು. ಆದರೆ 2011ರ ಜನಗಣತಿಯ ಪ್ರಕಾರ
ಭಾರತದ ಜನಸಂಖ್ಯಾ ಬೆಳವಣಿಗೆಯ ಗಾತ್ರವು 17.69% ಹೆಚ್ಚಳವಾಗಿದೆ. ಬಟ್ ಕೆಲವೊಂದು ರಾಜ್ಯಗಳನ್ನು ನೋಡಿದಾಗ, ಸ್ಪೆಷಲಿ ಯೂನಿಯನ್ ಟೆರಿಟರೀಸ್, ದಾದ್ರಾ ಮತ್ತು ನಗರ್ ಹವೇಲಿ is growing at the rate of 55.88% annually, while second fastest growth record in Daman and Diu at 53.76% in ಸೆನ್ಸಸ್ 2011. ಅಂದ್ರೆ 55% ಎಬವ್ ಜನಸಂಖ್ಯಾ ಗಾತ್ರ, 50% ಹೆಚ್ಚು ಜನಸಂಖ್ಯಾ ಬೆಳವಣಿಗೆಯ ದರವಾಗಿರುವಂತಹ ಕೆಲವೊಂದು ರಾಜ್ಯಗಳಲ್ಲಿ ಉದಾಹರಣೆಯನ್ನು ಕೊಡ್ಬೋದು. ಫರ್ಟಿಲಿಟಿ ರೇಟ್, ಟೋಟಲ್ ಫರ್ಟಿಲಿಟಿ ರೇಟ್, ಒಟ್ಟು ಫಲವತ್ತತೆಯ ದರ ಅಂತ ಹೇಳಿ. ಸೊ ಫರ್ಟಿಲಿಟಿ ರೇಟ್ ಅನ್ನ ಅಂದ್ರೆ ಪೀರಿಯಡ್ ಟೋಟಲ್ ಫರ್ಟಿಲಿಟಿ ರೇಟ್, ಟೋಟಲ್ ಪೀರಿಯಡ್ ಫರ್ಟಿಲಿಟಿ ರೇಟ್ ಅಂತಲೂ ಕರೀತಾರೆ. ಒಟ್ಟು ಫಲವತ್ತತೆಯ ದರ ಅಥವಾ ಅವಧಿಯ ಒಟ್ಟು ಫಲವತ್ತತೆಯ ದರ. ಸೊ ಹೀಗೆ ಫರ್ಟಿಲಿಟಿ ರೇಟ್ ಅನ್ನು ನಾವು ಕರೀಬಹುದು. ಹೇಳಿದಾಗೆ ಫರ್ಟಿಲಿಟಿ ರೇಟ್ ಅಂತ ಹೇಳಿದ್ರೆ, ಸೊ ಒಂದು ಸ್ತ್ರೀ ಅಥವಾ ಮಾತೃವಿನ ಜೀವಿತಾವಧಿಯಲ್ಲಿ ಎಷ್ಟು ಮಕ್ಕಳಿಗೆ ಅವರು ಜನ್ಮ ನೀಡುತ್ತಾರೆ ಎಂಬುದೇ ಫರ್ಟಿಲಿಟಿ ರೇಟ್ ವಿವರಿಸುತ್ತದೆ, ಅಥವಾ ಫಲವತ್ತತೆಯ ದರವು ವಿವರಿಸುವಂತದ್ದು. 1880ರಿಂದ 1970ರ ಆಸುಪಾಸಿನವರೆಗೆ ಫಲವತ್ತತೆಯ ದರವು ಭಾರತದಲ್ಲಿ ತುಂಬಾ ಹೆಚ್ಚಳವಿತ್ತು. ಅಂದ್ರೆ ಸರಾಸರಿ 6 ಮಕ್ಕಳಿಗೆ ಜನ್ಮ ನೀಡುವಂತದ್ದು ಆ ಸೆನ್ಸಸ್ ವರೆಗೆ ಇದ್ದದನ್ನು ನಾವು ನೋಡಬಹುದು. ಆದರೆ ಪ್ರಸ್ತುತ ಫಲವತ್ತತೆಯ ದರವು ತುಂಬಾ ಕಡಿಮೆಯಾಗಿರುವುದನ್ನು ನೋಡಬಹುದು. ಸೊ ಇವತ್ತು ಫಲವತ್ತತೆಯ ದರವು 2.2 ಅಂದಾಜಿಗೆ ಇರುವಂತದ್ದು. ಅಂದರೆ ಒಬ್ಬ ಸ್ತ್ರೀಯು ಒಟ್ಟು 3 ಮಕ್ಕಳಿಗಿಂತ ಕಡಿಮೆ ಜನ್ಮ ನೀಡುವುದು ಅವರ ಜೀವಿತಾವಧಿಯಲ್ಲಿ ಅಂತ ಹೇಳಿ, ಅಂದ್ರೆ ತುಂಬಾ ಕಡಿಮೆ ಆಗಿದೆ. ಫಲವತ್ತತೆ ದರದಲ್ಲಿ ಇಳಿಮುಖವಾಗಿರುವುದನ್ನ ನಾವು ಅರಿತುಕೊಳ್ಳಬಹುದು. ನೆಕ್ಸ್ಟ್ ಮಾರ್ಟಾಲಿಟಿ ರೇಟ್, ಮರಣ ದರ. ಸೊ ಮರಣ ದರ ಅಂತ ಹೇಳಿದ್ರೆ ಒಟ್ಟು ಜನಸಂಖ್ಯೆಯಲ್ಲಿ ಅಥವಾ ಒಟ್ಟು ಜನನ ಪ್ರಮಾಣ ದರದಲ್ಲಿ ಎಷ್ಟು ಮರಣ ಪ್ರಮಾಣ ಇರ್ತದೆ ಅಂತ ಹೇಳಿ. ಅಂದ್ರೆ ಸಾಮಾನ್ಯವಾಗಿ ಡೆತ್ ಪರ್ 1000 ಇಂಡಿವಿಜುವಲ್ಸ್ ಅಂತ ಹೇಳ್ತೀವಿ. 1000 ಜನರಿಗೆ ಒಂದು ವರ್ಷದಲ್ಲಿ ಎಷ್ಟು ಜನ ಸಾವಿಗೀಡಾಗುತ್ತಾರೆ ಎಂಬುದನ್ನು ಹೇಳುವಂತದ್ದೇ ಮಾರ್ಟಾಲಿಟಿ ರೇಟ್ ಅಥವಾ ಮರಣ ದರ ಅಂತ ಹೇಳಿ ಇದನ್ನು ಅಧ್ಯಯನಿಸಲಾಗುತ್ತದೆ. So India had one of the lowest cases per million and deaths per million compared to the global average 3161 and 107.2 respectively. So ಕಡಿಮೆ ಆಗಿರೋದನ್ನ ನಾವು ನೋಡಬಹುದು. ಅಂದ್ರೆ ಮರಣ ದರ ತುಂಬಾ ಕಡಿಮೆ ಆಗಿರೋದನ್ನು ಇಲ್ಲಿ ವಿವರಿಸುತ್ತದೆ. ಕೆಲವೊಂದು ರಾಜ್ಯಗಳನ್ನು ಹೊರತುಪಡಿಸಿ ಭಾರತದಲ್ಲಿ ಫಲವತ್ತತೆಯ ದರ ಕಡಿಮೆಯಾಗಿರುವುದು ನೋಡಿದ್ದೇವೆ. ಫಲವತ್ತತೆಯ ದರ ತುಂಬಾ ಕಡಿಮೆಯಾಗಿದೆ ಅಂತ ಮೊದಲ ಸ್ಲೈಡ್ ಅಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿದೆ, <3 ಅಂತ ಹೇಳಿ. ಬಟ್ ಇನ್ನೂ ಕಡಿಮೆಯಾಗಿ ಕೆಲವೊಂದು ರಾಜ್ಯಗಳಲ್ಲಿ ಇದು ಬಿಲೋ 1.81% ಇರೋದನ್ನ ನೋಡ್ತಾ ಹೋಗ್ಬೋದು. ಯಾವಾಗ ಮರಣ ದರ ಹೆಚ್ಚಳವಾಗುತ್ತದೆ ಆಗ ಜನರ ಜೀವಿತ ಅವಧಿಯು ಹೆಚ್ಚಳವಾಗುವಂತಹ ಸಾಧ್ಯತೆ ಇರುತ್ತದೆ. ಜೀವಿತ ಅವಧಿ ಹೆಚ್ಚಳವಾದರೆ ಅಂದ್ರೆ ಒಬ್ಬ ವ್ಯಕ್ತಿಯ ಆಯಸ್ಸು ಹೆಚ್ಚಳವಾದಂತೆ ಮರಣ ದರ ಕಡಿಮೆಯಾಗುತ್ತದೆ ಎಂಬುದು ಇದರ ಅರ್ಥವಾಗಿದೆ.